ಬೆಳಗಾವಿಯ ಚಾರ್ಲಾಘಾಟ್ನಲ್ಲಿ 400 ಕೋಟಿ ನಾಪತ್ತೆಯಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಏನು ಕಿಡ್ನಾಪ್ ಆಗಿದ್ದ ಆತನು ಕೂಡ 400 ಕೋಟಿಯಷ್ಟು ನನ್ನನ್ನು ಕಿಡ್ನಾಪ್ ಮಾಡಿ 2 ಟ್ರಕ್ಕನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ಗೆ ಸೇರಿದಂಥ ಹಣ ಅನ್ನುವಂಥ ಆಪಾದನೆಯನ್ನು MLC ರವಿಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. 400 ಕೋಟಿ ಹಣ ಕಾಂಗ್ರೆಸ್ಗೆ ಸೇರಿದ್ದು ಅನ್ನೋಂಥದ್ದು. ಸೊ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ನೋಡಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಹೇಳಿದ್ದಾರೆ, ಇದು ಕಾಂಗ್ರೆಸ್ಗೆ ಸೇರಿದಂಥ ಹಣ. ನಾಸಿಕ್ನಿಂದ ಏನು ಆ ಹಣ ಟ್ರಕ್ಗಳಲ್ಲಿ ಹೊರಟಿದೆ, ಕಿಶೋರ್ ಸಾಳ್ವೆಯ ಹಣ ಅದು. ಕಿಶೋರ್ ಸಾಳ್ವೆ ಹಣವನ್ನು ವಿರಾಟ್ ಗಾಂಧಿ ಮತ್ತು ವಿಶಾಲ್ ನಾಯ್ಡು ಇವರಿಬ್ಬರು ಸೇರಿಕೊಂಡು ಸೈಯದ್ ಅಜರ್ ಅನ್ನುವಂಥವನು ಒಬ್ಬರು ಕಂಟೈನರ್ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥವನಿದ್ದಾನೆ. ಆ ಒಂದು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಸೈಯದ್ ಅಜರ್ ಮೂಲಕ ಈ ಹಣವನ್ನು ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ವಿಷಯ ಈಗ ಗೊತ್ತಾಗಿರ್ತಕ್ಕಂಥದ್ದು. ಭೀವಂಡಿ ಅಂತೇಳಿ ಒಂದು ಪ್ರದೇಶ ಇದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿಂದ ಇದು ಹೊರಟಿದೆ. ಅರ್ಜಿತ್ ಅನ್ನುವಂಥವನು ದುಬೈನಲ್ಲಿ ಡ್ರಗ್ ಸಪ್ಲೈಯರ್ ಈಗ ಅರೆಸ್ಟ್ ಆಗಿದ್ದಾನೆ. ಅವನದು ಕೂಡ ಈ ಒಂದು ಹಣವನ್ನು ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ, ಆಮೇಲೆ ಈ ಗೋವಾ ಮೂಲಕ ಈ ಒಂದು ಏನು ಚಾರ್ಲಾಘಾಟ್ ಅಂತ ಏನು ಪ್ರದೇಶದಲ್ಲಿ ಹಣ ವರ್ಗಾವಣೆ ಆಗಿದೆ, ಅಲ್ಲಿಂದ ಹೊರಟೋಗಿದೆ ಅಂತ ಏನು ಹೇಳ್ತಾ ಇದ್ದಾರೆ, ಆ ಒಂದು ಅರ್ಜಿತ್ ದುಬೈ ಡ್ರಗ್ ಸಪ್ಲೈ ಏನಿದ್ದಾರೆ ಅವನು ವಿರಾಟ್ ಗಾಂಧಿ, ವಿಶಾಲ್ ನಾಯ್ಡು ಇವರು 3 ಜನ ಸೇರಿ ತಿರುಪತಿಗೆ ಹಣವನ್ನು ತೆಗೆದುಕೊಂಡು ಅದನ್ನು ಯಾರಿಗೆ ತಲುಪಿಸ್ಬೇಕೋ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ನಮಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಈ ತಿರುಪತಿಯಲ್ಲಿ ಏನು ಎಕ್ಸ್ಚೇಂಜ್ ಮಾಡಿದ್ದಾರೆ ಈ ಹಣ, ಇದು ಯಾರ್ದು ಅನ್ನುವಂಥ ಪ್ರಶ್ನೆ ಈಗ ಬಂದಿದೆ. ತಿರುಪತಿಗೆ ಹೆಂಗೆ ತೆಗೆದುಕೊಂಡೋದ್ರು ಅನ್ನುವಂಥ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮೆಲ್ರಿಗೂ ಕೂಡ ಗೊತ್ತಿರಲಿ, JH ಕದಂ, ಕಿಶೋರ್ ಸಾಳ್ವೆ ಇವರಿಬ್ಬರ ಮಧ್ಯದಲ್ಲಿ ಒಂದು ಆಡಿಯೋ ಸಂಭಾಷಣೆ ನಡೆದಿರ್ತಕ್ಕಂಥದ್ದಿದೆ. ಅದರೊಳಗಡೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, JH ಕದಂ ಮತ್ತು ಕಿಶೋರ್ ಸಾಳ್ವೆ ಕರ್ನಾಟಕದ ಪೊಲೀಸರನ್ನ ನಾವು ಮಾತಾಡಿದ್ದೇವೆ, ಮ್ಯಾನೇಜ್ ಮಾಡಿದ್ದೇವೆ, ಕರ್ನಾಟಕದಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಆಡಿಯೋದಲ್ಲಿ ಇದೆ. ಹಾಗಾಗಿ ನಾನು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಬಯಸ್ತೇನೆ, ಯಾರು JH ಕದಂ ಮತ್ತು ಕಿಶೋರ್ ಸಾಳ್ವೆ ಇವರ ಆಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ನಾವು ಮಾತಾಡಿದ್ದೇವೆ, ಏನು ಸಮಸ್ಯೆ ಆಗೋದಿಲ್ಲ ಅಂತ ಮಾತಾಡಿದ್ದಾರೆ, ಕರ್ನಾಟಕ ರಾಜ್ಯದ ಪೊಲೀಸರು ಇದರೊಳಗಡೆ ಹೇಗೆ ಇನ್ವಾಲ್ವ್ ಆದ್ರು? ಮತ್ತು ನಮ್ಮ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ಕಾಂಗ್ರೆಸ್ಗೆ ಸೇರಿದಂತ ಹಣ. ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರಿಗೆ ಮಾತಾಡಿದೀವಿ ಅಂತ ಅಂದ್ರೆ ಇದು ಏನರ್ಥ? ಕರ್ನಾಟಕ ರಾಜ್ಯ ಸರ್ಕಾರವೂ ಇದರೊಳಗಡೆ ಇನ್ವಾಲ್ವ್ ಇದೆಯಾ? ಸೇಫ್ ಆಗಿ ಯಾವುದೇ ತೊಂದರೆ ಇಲ್ಲದೇನೆ ತಿರುಪತಿಗೆ ಈ ಹಣ ಹೋಗೋದಕ್ಕೆ ಕರ್ನಾಟಕ ರಾಜ್ಯದ ಪೊಲೀಸರು ಸಹಾಯ ಮಾಡಿದಾರ? ಇದೆಲ್ಲವೂ ಕೂಡ ಹೊರಗಡೆ ಬರಬೇಕಾಗಿದೆ. ಈ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕೆಟ್ಟೋಗಿದೆ, ಹಾಳಾಗಿ ಹೋಗಿದೆ, ನೆಲಕಚ್ಚಿ ಹೋಗಿದೆ, ಮೌಲ್ಯಗಳನ್ನು ಅಧಪತನಕ್ಕೆ ತಳ್ಳಿದೆ ಅಂತ ಅನ್ನಕ್ಕೆ 7 ಕೋಟಿ ರೂಪಾಯಿ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಇನ್ವಾಲ್ವ್ ಆಗಿದ್ರು. ಆಲ್ರೆಡಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ರಾಜ್ಯದ ಪೊಲೀಸರು ವಿಫಲರಾಗಿದ್ದಾರೆ ಅಂತೇಳಿ ಆಲ್ರೆಡಿ ಹೇಳಿದ್ದಾರೆ. ಈ ವಿಷಯ ಯಾಕೆ ಅದರೊಳಗಡೆ ಸೇರಿರಬಾರ್ದು? ಈಗ ಪೊಲೀಸರು ಏನೊಂದು ಮಾಡೋದಕ್ಕೆ ಹೇಸದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ನಾನು ಎಲ್ಲ ಪೊಲೀಸರ ಬಗ್ಗೆ ಹೇಳ್ತಾ ಇಲ್ಲ, ಸಾಕಷ್ಟು ಜನ ಪ್ರಾಮಾಣಿಕ ಪೊಲೀಸರು ಇದ್ದಾರೆ, ಅವ್ರನ್ನ ನಾನು ಅವಹೇಳನ ಮಾಡೋದಕ್ಕೆ ಬಯಸೋದಿಲ್ಲ. ಆದರೆ 1-2% ಪೊಲೀಸ್ ಅಧಿಕಾರಿಗಳು ಯಾರಿದ್ದಾರೆ ಇವರು ಈ ತರದ ಒಂದು ಹಲ್ಕಾ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ ಸಂಶಯ ಬರ್ತಾ ಇದೆ ಈ ಆಡಿಯೋವನ್ನ ಕೇಳಿದಾಗ. ಇದ್ರ ಜೊತೆಲಿ ಬಗ್ಗೆ ತನಿಖೆ ಆಗಬೇಕು. ಈಗ ಆಲ್ರೆಡಿ ಮಹಾರಾಷ್ಟ್ರ ಸರ್ಕಾರ SIT ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವೇನು ಮಾಡ್ತೀರಾ?
ನೀವೇನು ಮಾಡ್ತಾರ ಮೊದಲು ಉತ್ತರ ಕೊಡಿ ಅನ್ನೋದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇದರ ಜೊತೆಲಿ 400 ಕೋಟಿ ಮಾತ್ರ ಅಲ್ಲ, ಅದಕ್ಕೂ ಅಧಿಕ ಗಟ್ಟಲೆ ಕೋಟಿಯಷ್ಟು ಹಣ ನಾಪತ್ತೆಯಾಗಿದೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಇದು 3 ರಾಜ್ಯಗಳು, ಒಂದು ಕಡೆ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಈಗ ಆಂಧ್ರ ಅಂತಾನೂ ಕೂಡ ತಾವು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇದು CBI ಎಂಟ್ರಿ ಆದರೆ ಮಾತ್ರ ಈ ರೀತಿಯಾದಂಥ ಯಾರಿಗೆ ಹಣ ಅನ್ನುವಂಥದ್ದು ಪತ್ತೆ ಆಗುತ್ತಾ ಅನ್ನೋಂಥದ್ದು ಇದನ್ನ ತೀರ್ಮಾನ ಮಾಡಬೇಕು. ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಬೇಕು, ಮಹಾರಾಷ್ಟ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಆದರೆ ನಾನು ಒಂದೇ ಹೇಳೋದಕ್ಕೆ ಬಯಸ್ತೇನೆ, ಈ ಹಣ ಯಾರ್ದು ಅನ್ನುವಂಥ ವಿಷಯ ಹೊರಗಡೆ ಬರಬೇಕು. ಮತ್ತು ಕರ್ನಾಟಕ ರಾಜ್ಯದ ಪೊಲೀಸರು ಇದರೊಳಗಡೆ ಹೇಗೆ ಇನ್ವಾಲ್ವ್ ಆದರು ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಈ ಮಾರ್ಗದ ಮೂಲಕ ಬಂದರು? ಈಗ ಉದಾಹರಣೆಗೆ ಮಹಾರಾಷ್ಟ್ರದಿಂದ ಸೀದಾ ಆಂಧ್ರ ಮೂಲಕ ತಿರುಪತಿಗೆ ಹೋಗ್ಬೋದಾಗಿತ್ತು, ಕರ್ನಾಟಕದ ಮಾರ್ಗದ ಮೂಲಕನೇ ಯಾಕೆ ಬಂದರು ಅನ್ನುವಂಥ ಪ್ರಶ್ನೆ ನಮ್ಮ ಎದುರುಗಡೆ ಇದೆ. ಇದ್ರ ಬಗ್ಗೆನೂ ಕೂಡ ಎಂಕ್ವೈರಿ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಒಂದು ಸರಿಯಾದ ಕಠಿಣ ನಿರ್ಧಾರವನ್ನ, ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇದಿಷ್ಟು MLC N. ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಗಾವಿಯ ಚಾರ್ಲಾಘಾಟ್ನಲ್ಲಿ 400 ಕೋಟಿ ನಾಪತ್ತೆಯಾಗಿರ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಏನು ಕಿಡ್ನಾಪ್ ಆಗಿದ್ದ ಆತನು ಕೂಡ 400 ಕೋಟಿಯಷ್ಟು ನನ್ನನ್ನು ಕಿಡ್ನಾಪ್ ಮಾಡಿ 2 ಟ್ರಕ್ಕನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋಂಥ ಆರೋಪವನ್ನು ಮಾಡಿದ್ರು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ಗೆ ಸೇರಿದಂಥ ಹಣ ಅನ್ನುವಂಥ ಆಪಾದನೆಯನ್ನು MLC ರವಿಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು, 400 ಕೋಟಿ ಹಣ ಕಾಂಗ್ರೆಸ್ಗೆ ಸೇರಿದ್ದು ಅನ್ನೋಂಥದ್ದು. ಸೊ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ನೋಡಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಹೇಳಿದ್ದಾರೆ, ಇದು ಕಾಂಗ್ರೆಸ್ಗೆ ಸೇರಿದಂಥ ಹಣ. ನಾಸಿಕ್ನಿಂದ ಏನು ಆ ಹಣ ಟ್ರಕ್ಗಳಲ್ಲಿ ಹೊರಟಿದೆ, ಕಿಶೋರ್ ಸಾಳ್ವೆಯ ಹಣ ಅದು. ಕಿಶೋರ್ ಸಾಳ್ವೆ ಹಣವನ್ನ ವಿರಾಟ್ ಗಾಂಧಿ ಮತ್ತು ವಿಶಾಲ್ ನಾಯ್ಡು ಇವರಿಬ್ಬರು ಸೇರಿಕೊಂಡು ಸೈಯದ್ ಅಜರ್ ಅನ್ನುವಂಥವನು ಒಬ್ಬರು ಕಂಟೈನರ್ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥವನಿದ್ದಾನೆ. ಆ ಒಂದು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಸೈಯದ್ ಅಜರ್ ಮೂಲಕ ಈ ಹಣವನ್ನು ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ವಿಷಯ ಈಗ ಗೊತ್ತಾಗಿರ್ತಕ್ಕಂಥದ್ದು. ಭೀವಂಡಿ ಅಂತೇಳಿ ಒಂದು ಪ್ರದೇಶ ಇದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿಂದ ಇದು ಹೊರಟಿದೆ. ಅರ್ಜಿತ್ ಅನ್ನುವಂಥವನು ದುಬೈನಲ್ಲಿ ಡ್ರಗ್ ಸಪ್ಲೈಯರ್ ಈಗ ಅರೆಸ್ಟ್ ಆಗಿದ್ದಾನೆ. ಅವನದು ಕೂಡ ಈ ಒಂದು ಹಣವನ್ನು ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ, ಆಮೇಲೆ ಈ ಗೋವಾ ಮೂಲಕ ಈ ಒಂದು ಏನು ಚಾರ್ಲಾಘಾಟ್ ಅಂತ ಏನು ಪ್ರದೇಶದಲ್ಲಿ ಹಣ ವರ್ಗಾವಣೆ ಆಗಿದೆ, ಅಲ್ಲಿಂದ ಹೊರಟೋಗಿದೆ ಅಂತ ಏನು ಹೇಳ್ತಾ ಇದ್ದಾರೆ, ಆ ಒಂದು ಅರ್ಜಿತ್ ದುಬೈ ಡ್ರಗ್ ಸಪ್ಲೈ ಏನಿದ್ದಾರೆ ಅವನು ವಿರಾಟ್ ಗಾಂಧಿ, ವಿಶಾಲ್ ನಾಯ್ಡು ಇವರು 3 ಜನ ಸೇರಿ ತಿರುಪತಿಗೆ ಹಣವನ್ನು ತೆಗೆದುಕೊಂಡು ಅದನ್ನು ಯಾರಿಗೆ ತಲುಪಿಸ್ಬೇಕೋ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ನಮಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಈ ತಿರುಪತಿಯಲ್ಲಿ ಏನು ಎಕ್ಸ್ಚೇಂಜ್ ಮಾಡಿದ್ದಾರೆ ಈ ಹಣ, ಇದು ಯಾರ್ದು ಅನ್ನುವಂಥ ಪ್ರಶ್ನೆ ಈಗ ಬಂದಿದೆ. ತಿರುಪತಿಗೆ ಹೆಂಗ್ ತೆಗೆದುಕೊಂಡೋದ್ರು ಅನ್ನುವಂಥ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮೆಲ್ರಿಗೂ ಕೂಡ ಗೊತ್ತಿರಲಿ, JH ಕದಂ, ಕಿಶೋರ್ ಸಾಳ್ವೆ ಇವರಿಬ್ಬರ ಮಧ್ಯದಲ್ಲಿ ಒಂದು ಆಡಿಯೋ ಸಂಭಾಷಣೆ ನಡೆದಿರ್ತಕ್ಕಂಥದ್ದಿದೆ. ಅದರೊಳಗಡೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, JH ಕದಂ ಮತ್ತು ಕಿಶೋರ್ ಸಾಳ್ವೆ ಕರ್ನಾಟಕದ ಪೊಲೀಸರನ್ನ ನಾವು ಮಾತಾಡಿದ್ದೇವೆ, ಮ್ಯಾನೇಜ್ ಮಾಡಿದ್ದೇವೆ, ಕರ್ನಾಟಕದಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಆಡಿಯೋದಲ್ಲಿ ಇದೆ. ಹಾಗಾಗಿ ನಾನು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಬಯಸ್ತೇನೆ, ಯಾರು JH ಕದಂ ಮತ್ತು ಕಿಶೋರ್ ಸಾಳ್ವೆ ಇವರ ಆಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ನಾವು ಮಾತಾಡಿದ್ದೇವೆ, ಏನು ಸಮಸ್ಯೆ ಆಗೋದಿಲ್ಲ ಅಂತ ಮಾತಾಡಿದ್ದಾರೆ, ಕರ್ನಾಟಕ ರಾಜ್ಯದ ಪೊಲೀಸರು ಇದರೊಳಗಡೆ ಹೇಗೆ ಇನ್ವಾಲ್ವ್ ಆದ್ರು? ಮತ್ತು ನಮ್ಮ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ಕಾಂಗ್ರೆಸ್ಗೆ ಸೇರಿದಂತ ಹಣ. ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರಿಗೆ ಮಾತಾಡಿದೀವಿ ಅಂತ ಅಂದ್ರೆ ಇದು ಏನರ್ಥ?
ಕರ್ನಾಟಕ ರಾಜ್ಯ ಸರ್ಕಾರವೂ ಇದರೊಳಗಡೆ ಇನ್ವಾಲ್ವ್ ಇದೆಯಾ? ಸೇಫ್ ಆಗಿ ಯಾವುದೇ ತೊಂದರೆ ಇಲ್ಲದೇನೆ ತಿರುಪತಿಗೆ ಈ ಹಣ ಹೋಗೋದಕ್ಕೆ ಕರ್ನಾಟಕ ರಾಜ್ಯದ ಪೊಲೀಸರು ಸಹಾಯ ಮಾಡಿದಾರಾ? ಇದೆಲ್ಲವೂ ಕೂಡ ಹೊರಗಡೆ ಬರಬೇಕಾಗಿದೆ. ಈ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕೆಟ್ಟೋಗಿದೆ, ಹಾಳಾಗಿ ಹೋಗಿದೆ, ನೆಲಕಚ್ಚಿ ಹೋಗಿದೆ, ಮೌಲ್ಯಗಳನ್ನು ಅಧಪತನಕ್ಕೆ ತಳ್ಳಿದೆ ಅಂತ ಅನ್ನಕ್ಕೆ 7 ಕೋಟಿ ರೂಪಾಯಿ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಇನ್ವಾಲ್ವ್ ಆಗಿದ್ರು. ಆಲ್ರೆಡಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ರಾಜ್ಯದ ಪೊಲೀಸರು ವಿಫಲರಾಗಿದ್ದಾರೆ ಅಂತೇಳಿ ಆಲ್ರೆಡಿ ಹೇಳಿದ್ದಾರೆ. ಈ ವಿಷಯ ಯಾಕೆ ಅದರೊಳಗಡೆ ಸೇರಿರಬಾರ್ದು? ಈಗ ಪೊಲೀಸರು ಏನೊಂದು ಮಾಡೋದಕ್ಕೆ ಹೇಸದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ನಾನು ಎಲ್ಲ ಪೊಲೀಸರ ಬಗ್ಗೆ ಹೇಳ್ತಾ ಇಲ್ಲ, ಸಾಕಷ್ಟು ಜನ ಪ್ರಾಮಾಣಿಕ ಪೊಲೀಸರು ಇದ್ದಾರೆ, ಅವ್ರನ್ನ ನಾನು ಅವಹೇಳನ ಮಾಡೋದಕ್ಕೆ ಬಯಸೋದಿಲ್ಲ. ಆದರೆ 1-2% ಪೊಲೀಸ್ ಅಧಿಕಾರಿಗಳು ಯಾರಿದ್ದಾರೆ, ಇವರು ಈ ಥರದ ಒಂದು ಹಲ್ಕಾ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ ಸಂಶಯ ಬರ್ತಾ ಇದೆ ಈ ಆಡಿಯೋವನ್ನ ಕೇಳಿದಾಗ. ಇದ್ರ ಜೊತೆಲಿ ಇದ್ರ ಬಗ್ಗೆ ತನಿಖೆ ಆಗಬೇಕು. ಈಗ ಆಲ್ರೆಡಿ ಮಹಾರಾಷ್ಟ್ರ ಸರ್ಕಾರ SIT ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವೇನು ಮಾಡ್ತೀರಾ? ನೀವೇನು ಮಾಡ್ತಾರ ಮೊದಲು ಉತ್ತರ ಕೊಡಿ ಅನ್ನೋದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇದರ ಜೊತೆಲಿ 400 ಕೋಟಿ ಮಾತ್ರ ಅಲ್ಲ, ಅದಕ್ಕೂ ಅಧಿಕ ಗಟ್ಟಲೆ ಕೋಟಿಯಷ್ಟು ಹಣ ನಾಪತ್ತೆಯಾಗಿದೆ ಅನ್ನೋಂಥದ್ದು ಒಂದು ಕಡೆ ಆದರೆ, ಇದು 3 ರಾಜ್ಯಗಳು, ಒಂದು ಕಡೆ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಈಗ ಆಂಧ್ರ ಅಂತಾನೂ ಕೂಡ ತಾವು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇದು CBI ಎಂಟ್ರಿ ಆದರೆ ಮಾತ್ರ ಈ ರೀತಿಯಾದಂಥ ಯಾರಿಗೆ ಹಣ ಅನ್ನೋಂಥದ್ದು ಪತ್ತೆ ಆಗುತ್ತಾ ಅನ್ನೋಂಥದ್ದು ಇದನ್ನ ತೀರ್ಮಾನ ಮಾಡಬೇಕು. ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಬೇಕು, ಮಹಾರಾಷ್ಟ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಆದರೆ ನಾನು ಒಂದೇ ಹೇಳೋದಕ್ಕೆ ಬಯಸ್ತೇನೆ, ಈ ಹಣ ಯಾರ್ದು ಅನ್ನುವಂಥ ವಿಷಯ ಹೊರಗಡೆ ಬರಬೇಕು. ಮತ್ತು ಕರ್ನಾಟಕ ರಾಜ್ಯದ ಪೊಲೀಸರು ಇದರೊಳಗಡೆ ಹೇಗೆ ಇನ್ವಾಲ್ವ್ ಆದರು ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಈ ಮಾರ್ಗದ ಮೂಲಕ ಬಂದರು? ಈಗ ಉದಾಹರಣೆಗೆ ಮಹಾರಾಷ್ಟ್ರದಿಂದ ಸೀದಾ ಆಂಧ್ರ ಮೂಲಕ ತಿರುಪತಿಗೆ ಹೋಗ್ಬೋದಾಗಿತ್ತು, ಕರ್ನಾಟಕದ ಮಾರ್ಗದ ಮೂಲಕನೇ ಯಾಕೆ ಬಂದರು ಅನ್ನುವಂಥ ಪ್ರಶ್ನೆ ನಮ್ಮ ಎದುರುಗಡೆ ಇದೆ. ಇದ್ರ ಬಗ್ಗೆನೂ ಕೂಡ ಎಂಕ್ವೈರಿ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಒಂದು ಸರಿಯಾದ ಕಠಿಣ ನಿರ್ಧಾರವನ್ನ, ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇದಿಷ್ಟು MLC ಎನ್ ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.